ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್. ಸೊ ಇವತ್ತು ನಾನು ನನ್ನ ಡೇ ಹೇಗೋಯ್ತು, ಯಾವ ರೀತಿ ತಿಂಡಿ ಮಾಡ್ಕೊಂಡಿದ್ದೆ, ಹೇಗಿತ್ತು ಅಂತ ತೋರಿಸ್ತಾ ಇದ್ದೀನಿ. ಅದೇ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ. ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಿದೆ, ಲಾಸ್ಟ್ವರೆಗೂ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದಿದ ತಕ್ಷಣವೇ ಅಮ್ಮ ಹೂ ಬಿಡ್ಸೋಕೆ ಸ್ಟಾರ್ಟ್ ಮಾಡಿದರು. ಇವತ್ತು ಎಲ್ಲೋ ಹೊರಗಡೆ ಹೋಗೋದಿತ್ತು, ಅದರಿಂದ ಬೆಳಿಗ್ಗೆನೇ ಹೂನ ಬಿಡಿಸ್ತಾ ಇದ್ರು. ಬೆಳಿಗ್ಗೆ ಹೂ ಬಿಡಿಸೋದಕ್ಕೆ ಇಟ್ಕೊಂಡ್ರೆ ಸುಮಾರು 1 ಅವರ್ ಅದೇ ಆಗೋಗ್ಬಿಡುತ್ತೆ, ತುಂಬಾ ಟೈಮ್ ತೊಗೊಳತ್ತೆ. ಅದಾದಮೇಲೆ ತಿಂಡಿಗೆ ಏನು ಮಾಡೋಣ ಅಂದ್ಬಿಟ್ಟು ನಮ್ಮ ಗಿಡದಲ್ಲೇ ಬದನೆಕಾಯಿ ಬಿಟ್ಟಿದೆ, ಅದರಲ್ಲೇ ನಾನಿವತ್ತು ವಾಂಗಿಬಾತ್ ಮಾಡೋಣ ಅಂದ್ಬಿಟ್ಟು ಬದನೆಕಾಯಿ ಕಿತ್ಕೊಂಡು ಬರ್ತಾಯಿದ್ದೀನಿ. ಫ್ರೆಶ್ಶಾಗಿ ಅಲ್ಲೇ ಕಿತ್ತು ಅಲ್ಲೇ ಮಾಡೋದ್ರಿಂದ ಯಾವುದೇ ಆದರೂ ಸರಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇವತ್ತು ನಮ್ಮ ಗಿಡದ ಬದನೆಕಾಯಿಂದ ವಾಂಗಿಬಾತ್ ಮಾಡ್ತಾಯಿದ್ದೀನಿ. ಸೊ ಅದನ್ನೆಲ್ಲ ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ ನೀಟಾಗಿ. ಏನು ಫ್ರೆಶ್ ಆಗಿರುತ್ತೆ ಅಂದರೆ ಯಾವುದೇ ಪೌಡರ್ ಇರಲ್ಲ, ನೀಟಾಗಿರುತ್ತೆ, ಕೆಮಿಕಲ್ಸ್ ಇರಲ್ಲ, ಟೇಸ್ಟು ಡಿಫ್ರೆಂಟಾಗಂತೂ ಬರುತ್ತೆ. ಆ ಫೀಲ್ ನನಗಾಗಿದೆ. ಯಾಕಂದರೆ ನಾವು ಬ್ಯಾಂಗ್ಳೂರಲ್ಲಿ ಅಂಗಡಿಯಿಂದ ತಂದದ್ದು ಬದನೆಕಾಯಿಗೂ ಫ್ರೆಶ್ಶಾಗಿ ಗಿಡದಿಂದ ಕಿತ್ತಿ ಮಾಡಿದ ತಿಂಡಿಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಆ ಫೀಲ್ ನನಗಾಗಿದೆ. ಸೊ ಅದನ್ನು ಏನು ಮಾಡ್ತಾಯಿದ್ದೀನಿ, ಸಣ್ಣದಾಗಿ ಹೆಚ್ಕೊಂಡು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನಾನು ವಾಂಗಿಬಾತ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತೀನಿ, ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಮಾಡ್ಕೊತಾ ಇದ್ದೀನಿ. ವಾಂಗಿಬಾತ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೊದಲು ನಾನು ಹಾಕ್ತಾ ಇರಲಿಲ್ಲ, ಬಟ್ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಯಾವುದೋ ವೀಡಿಯೋದಲ್ಲಿ ನೋಡಿದ್ದೆ, ಅದು ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಅದಾದಮೇಲೆ ಅಮ್ಮ ಕೂಡ ಹೂ ಬಿಡಿಸ್ಕೊಂಡು ಬಂದರು. ವಾಂಗಿಬಾತ್ ಮಾಡೋಕ್ಕೆ ನಾನಿಲ್ಲಿ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡಾದ್ಮೇಲೆ ಸಾಸಿವೆ ಹಾಕ್ಕೊಂಡಾದ್ಮೇಲೆ 2 ಟೇಬಲ್ ಸ್ಪೂನು ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಕಡಲೆಬೇಳೆ ಒಂದ್ಸರಿ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊತಾ ಇದ್ದೀನಿ. ಕರಿಬೇವು ಆದಮೇಲೆ ಇಲ್ಲಿ 4 ಈರುಳ್ಳಿ ತೊಗೊಂಡಿದ್ದೀನಿ. 4 ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಇಲ್ಲಿ ಯಾವುದೇ ರೀತಿ ನೀರು ಹಾಕದೇ ಇರೋದ್ರಿಂದ ಎಲ್ಲ ಎಣ್ಣೆಲೇ ಫ್ರೈ ಆಗಬೇಕು. ಸೊ ಅದಕ್ಕೋಸ್ಕರ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಅಂತ ನಮಗೆ ಗೊತ್ತಾದ ಮೇಲೆ ನಾವೇನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ವೋ ಅದನ್ನು ಈಗ ಹಾಕಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೊದಲೇ ಹಾಕ್ಬಿಟ್ರೆ ಏನಾಗುತ್ತೆ, ಆ ಬಾಣಲೆಗೆಲ್ಲ ಅಂಟ್ಕೊಂಡ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಈರುಳ್ಳಿ ಹಾಕಿದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ನೀಟಾಗಿ ಹಸಿ ವಾಸನೆ ಎಲ್ಲ ಹೋಗಿದೆ ಅಂದಾದಮೇಲೆ ನಾವು ಇಲ್ಲಿ ಹೆಚ್ಚಿರೋ ಬದನೆಕಾಯಿನ ಹಾಕ್ಕೊಬೇಕು. ಇಲ್ಲಿ ಬೇಗ ಬೆಂದ್ಬಿಡುತ್ತೆ, ಸಣ್ಣದಾಗಿ ಹೆಚ್ಕೊಂಡಿರ್ತೀವಲ್ಲ, ಅಷ್ಟು ಟೈಮ್ ತೊಗೊಳ್ಳಲ್ಲ, ನೀಟಾಗಿ ಬೇಗ ಬೆಂದ್ಬಿಡುತ್ತೆ, ಟೇಸ್ಟು ಸೂಪರಾಗಿರುತ್ತೆ. ನಾವು ಡೈರೆಕ್ಟಾಗಿ ಅಕ್ಕಿ ಹಾಕಿ ವಾಂಗಿಬಾತ್ ಕೂಡ ಮಾಡ್ಬೋದು, ಗೊಜ್ಜು ಕೂಡ ಮಾಡ್ಬೋದು. ನಾನು 2 ಥರ ಮಾಡ್ತೀನಿ. ಇವತ್ತು ನಾನು ಗೊಜ್ಜು ಮಾಡ್ಕೊತಾ ಇದ್ದೀನಿ. ಗೊಜ್ಜಾದರೆ ಒಂದಿನ ಇಟ್ಟು ಕೂಡ ತೊಗೊಳ್ಬೋದು, ನೆಕ್ಸ್ಟ್ ಡೇಗೂ ಬೇಕಂದರೆ ಆಗುತ್ತೆ ಅಂತ ಅಷ್ಟೆ. ಸೊ ಈಗ ಅದನ್ನು ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ ಎಣ್ಣೆಲೆ. ಅದು ಬೇಗ ಬೇಯಲಿ ಅಂದ್ಬಿಟ್ಟು ಏನು ಮಾಡ್ತಾಯಿದ್ದೀನಿ, ಸ್ವಲ್ಪ ಈಗ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಮೊದಲೇ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಉಪ್ಪು ಹಾಕ್ಕೊಂಡು ಒಂದು 5 ನಿಮಿಷ ಆದರೆ ಅದು ಬೇಯಕ್ಕೆ ಸ್ಟಾರ್ಟ್ ಆಗುತ್ತೆ, ಗೊತ್ತಾಗುತ್ತೆ. ಅದು ಬೇಯ್ತಾ ಇರುವಾಗ ನಾನು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಇಲ್ಲಿ MTR ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ನಾನು ಇದಕ್ಕೆ MTR ವಾಂಗಿಬಾತ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. 2 ಹಾಕ್ತಾಯಿದ್ದೀನಿ. ಈಗ ನಾನು ಮಾಡ್ಕೊತಾ ಇರೋ ಗೊಜ್ಜಿಗೆ 2 ಪ್ಯಾಕೆಟ್ ವಾಂಗಿಬಾತ್ ಪೌಡರ್ ಬೇಕು. ಸೊ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಕೊಡ್ತಾ ಇದ್ದೀನಿ, ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ವಾಂಗಿಬಾತ್ ಗೊಜ್ಜು ರೆಡಿಯಾಗಿದೆ. ಈಗ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದಾದಮೇಲೆ ಸ್ವಲ್ಪ ನಿಂಬೆಹಣ್ಣು ರಸ ಹಾಕ್ಬಿಟ್ರೆ, ಅದು ಆಲ್ರೆಡಿ ಹಾಕಿದ್ದೆ, ಸೊ ನಿಮಗೆ ತೋರ್ಸೋಕ್ಕೆ ಮತ್ತು ಒಂದು ಸ್ವಲ್ಪ ಇತ್ತು ಅದಕ್ಕೆ ಹಾಕಿದೆ ಅಷ್ಟೇ. ಅದಾದಮೇಲೆ ರೆಡಿ ಆಯಿತು ಅಂತ ಅನ್ನ ಮಾಡಿರ್ತೀವಲ್ಲ, ಅನ್ನಕ್ಕೆ ಕಲಿಸ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಕ್ಚುಲಿ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿತ್ತು, ತುಂಬ ಟೇಸ್ಟಿಯಾಗಿತ್ತು. ತಿಂಡಿ ಎಲ್ಲ ತಿಂದಾದಮೇಲೆ ಇವತ್ತು ಸ್ವಲ್ಪ ಸಂಪು ಕ್ಲೀನ್ ಮಾಡೋ ಕೆಲಸ ಇತ್ತು. ಸಂಪೆಲ್ಲ ಗಲೀಜಾಗಿಬಿಟ್ಟಿತ್ತು. ಸೊ ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೊಸ ಮೋಟರ್ನ ಬಿಡಬೇಕಾಗಿತ್ತು. ಅದಕ್ಕೋಸ್ಕರ ಆ ಸಂಪಲ್ಲಿರೋ ನೀರನ್ನೆಲ್ಲ ಖಾಲಿ ಮಾಡಬೇಕಾಗಿತ್ತು. ಅದನ್ನು ನೀರು ಖಾಲಿ ಮಾಡ್ತಾಯಿದ್ದೀವಿ. ಸುಮ್ಮನೆ ಮಾಡೋದಕ್ಕಿಂತ ಇಲ್ಲೆಲ್ಲ ಮುಂದೆ ತೊಳೆದ್ಬಿಡೋಣ, ಗಲೀಜಾಗಿದೆ ಅಂದ್ಬಿಟ್ಟು ಮುಂದೆ ಎಲ್ಲ ತೊಳ್ಕೊಂಡು ಗಿಡಗಳಿಗೆ ಹಾಗೆ ನೀರು ಹಾಕ್ತಾ ಇದ್ದಾರೆ. ಹಾಗೆ ಈ ಕಡೆ ಎಲೆಕ್ಟ್ರಿಕ್ ಕೆಲಸನೂ ನಡೀತಾ ಇತ್ತು. ಎಲೆಕ್ಟ್ರಿಷಿಯನ್ ಬಂದಿದ್ದರು ಕೂಡ, ಅವ್ರ ಪಡೆಗೆ ಅವ್ರು ಕೆಲಸ ಮಾಡ್ತಾಯಿದ್ರು. ಇಲ್ಲಿ ನೀರು ಹಾಕ್ತಾಯಿದ್ವಿ. ಅದಾದಮೇಲೆ ಸಂಪನ್ನೆಲ್ಲ ನೀಟ್ ಮಾಡ್ಕೊತಾ ಇದ್ದೀವಿ. ಇಲ್ಲಿ ಸಂಪನ್ನ ನೀಟ್ ಮಾಡಿಕೊಂಡು ಅವರು ನೀರೆಲ್ಲ ತೆಗೆದ್ರಲ್ಲ, ಕೆಳಗಡೆ ಇರೋದನ್ನ ತೆಗಿಯೋಕ್ಕಾಗಲ್ಲ, ಅದಕ್ಕೋಸ್ಕರ ಬಕೆಟಲ್ಲಿ ಈ ರೀತಿ ಎತ್ಕೊಡ್ತಾ ಇದ್ದಾರೆ. ಬಕೆಟಲ್ಲಿ ಎತ್ಕೊಟ್ಟು ಸಂಪನ್ನ ಕ್ಲೀನ್ ಮಾಡಿ ಅದಾದಮೇಲೆ ಮೋಟ್ರು ಬಿಟ್ಟಿದ್ದು.
ನಾವು ಮಧ್ಯಾಹ್ನ ಒಂದು 11 ಹಂಗೆ ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಅವ್ರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದು ಮುಗ್ದಿದ್ದು ಈವ್ನಿಂಗು. ಅಷ್ಟು ಟೈಮ್ ಹಿಡಿತು ಕೆಲಸ, ಸಿಕ್ಕಾಪಟ್ಟೆ ಕೆಲಸ ಆಯಿತು. ಅಂದರೆ ಮಧ್ಯದಲ್ಲಿ ಕರೆಂಟ್ ಹೋಗೋದು, ಕರೆಂಟ್ ಬರೋದು ಈ ರೀತಿ ಎಲ್ಲ ಆಗುತ್ತೆ. UPSCಲಿ ವರ್ಕ್ ಆಗಲ್ಲ. ಇವ್ರೇನು ನೋಡ್ತಾ ಇದ್ದಾರೆ, ಇವರಿಗೆ ಮಾತು ಬರಲ್ಲ, ಕಿವಿನೂ ಕೇಳಿಸಲ್ಲ. ಬಟ್ ನಮ್ಮ ಲಿಪ್ ಮೂಮೆಂಟ್ನ ನೋಡಿ ಅರ್ಥ ಮಾಡಿಕೊಂಡು ಅದಕ್ಕೆ ಆನ್ಸರ್ ಮಾಡ್ತಾರೆ. ನನಗೆ ಅವ್ರು ಗ್ರೇಟ್ ಜಾಬ್ ಅನಿಸ್ತು. ಆ್ಯಕ್ಚುಲಿ ಮಾತು ಬರಲ್ಲ, ಕಿವಿ ಕೇಳಿಸಲ್ಲ, ಹೇಗೆ ಕೆಲಸ ಮಾಡ್ತಾರೆ ಅಂದ್ಕೊಂಡ್ರೆ ನಾವು ಹೇಗೆ ಬೇಕಾದರೂ ಮಾತಾಡಲಿ, ಬಟ್ ಆ ಲಿಪ್ ಮೂಮೆಂಟ್ನ ಕ್ಯಾಚ್ ಮಾಡಿಕೊಂಡು ನೀಟಾಗಿ ಆನ್ಸರ್ ಮಾಡ್ತಾರೆ. ಅದೊಂದು ಇವರಿಗೆ ದೇವರು ವರ ಅಂತಲೇ ಹೇಳ್ಬೋದು, ಎಷ್ಟು ನೀಟಾಗಿ ಅರ್ಥ ಮಾಡ್ಕೊತಾರೆ. ಸೊ ಅದೆಲ್ಲ ಕೆಲಸ ಮಾಡಿದ್ವಿ. ಕೆಲಸ ಮಾಡಿದ್ಮೇಲೆ ಇವತ್ತು ಒಂದು ಮದುವೆ ಇತ್ತು. ಆ ಮದುವೆಗೆ ಹೋಗೋಕ್ಕೆ ಹೂ ಎತ್ತಿದ್ದಿದ್ದು. ಸೊ ಅದು ಅಮ್ಮ ಅರ್ಧ ಕಟ್ಟಿದ್ರು, ಇನ್ನೂ ಸ್ವಲ್ಪ ಇತ್ತು, ಅದನ್ನು ನಾನು ಕಟ್ಕೊಡ್ತೀನಿ ಅಂದ್ಬಿಟ್ಟು ಕಟ್ಕೊಡ್ತಾ ಇದ್ದೀನಿ ಇಲ್ಲಿ. ನಾನು ಒಂದು 3 ಮೊಳ ಆಗೋಷ್ಟು ಹೂ ಕಟ್ಟಿದ್ದೆ. ಅಷ್ಟು ಚೆನ್ನಾಗಿ ಪರವಾಗಿಲ್ಲ ಅನಿಸ್ತು. ನಿಧಾನ ನಾನು ಕಟ್ಟೋದು, ಅಷ್ಟು ಫಾಸ್ಟಾಗಿ ಕಟ್ಟಲ್ಲ, ಬಟ್ ಆದರೂ ತಕ್ಕಮಟ್ಟಿಗೆ ಕಟ್ಟಿದೆ, ಚೆನ್ನಾಗೇ ಕಟ್ಟಿದೆ ನೋಡೋಕ್ಕೆ, ಬಟ್ ಫಾಸ್ಟಾಗಿ ಕಟ್ಟಲ್ಲ. ಒಂದು 3 ಮೊಳ ಆಗಿತ್ತು ನಾನು ಕಟ್ಟಿರೋದು. ಈಗ ಒಂದು 2 ಇದೆ, 2 ಮೊಳ ಅಷ್ಟಿದೆ. ಅದು ಫುಲ್ಲು ಸೇರಿಸಿದ್ರೆ 3 ಮೊಳ ಆಗುತ್ತೆ. ನಮ್ಮದೇ ಗಿಡದಲ್ವ, ಕಟ್ಟೋಕೊಂಥರ ಚೆನ್ನಾಗಿರುತ್ತೆ. ಆಮೇಲೆ ಹೊರಡೋಕ್ಕೆಲ್ಲ ರೆಡಿ ಆದರು. ಹೊರಡೋಕ್ಕಿಂತ ಮುಂಚೆ ಹಾಲು ಕರಿಬೇಕಿತ್ತಲ್ಲ, ಸೊ ಇವತ್ತು ಅಮ್ಮನೇ ಹಾಲು ಕರಿತೀನಿ ಅಂದ್ಬಿಟ್ಟು ಹಾಲು ಕರಿತಾಯಿದ್ರು. ಅಮ್ಮ ಎಲ್ಲ ಆಲ್ರೆಡಿ ರೆಡಿಯಾಗಿದ್ದರು. ಇದು ಆ್ಯಕ್ಚುಲಿ ಹಬ್ಬಕ್ಕೆ ಪ್ಲಸ್ ಮದುವೆಗೆ ಎರಡಕ್ಕೂ ಹೋಗೋದಿತ್ತು. ಅಮ್ಮನ ಮನೆ ತವ್ರ ಮನೇಲಿ ಹಬ್ಬ ಇತ್ತು, ಕಣಿವೆಹಳ್ಳಿ ಅಂತ, ಅಲ್ಲಿಗೆ ಹೋಗ್ತಾ ಇದ್ದಾರೆ. ಪ್ಲಸ್ ಒಂದು ಈ ಕಡೆ ಹೆಣ್ಣು ಮಾಡೋದು ಅಂತಾರೆ, ಅದಕ್ಕೊಂದಿತ್ತು. ಅದನ್ನೆರಡು ಮುಗಿಸ್ಕೊಂಡು ಬರೋದು ಅಂತ ಪ್ಲ್ಯಾನ್ ಇತ್ತು. ಹಾಲು ಕರೆದ್ಬಿಡೋಣ ಅಂದ್ಬಿಟ್ಟು ಹಾಲು ಕರಿತಾ ಇದ್ದಾರೆ. ಯಾಕಂದರೆ ನನಗೆ ಅಷ್ಟು ಇನ್ನೂ ಕರೆಕ್ಟಾಗಿ ಹಾಲು ಕರಿಯೋಕ್ಕೆ ಬರಲ್ಲ. ಅದಕ್ಕೋಸ್ಕರ ಹಾಲೆಲ್ಲ ಕರೆದ್ಬಿಟ್ಟು ಹೋದರೆ ನನಗೆ ಈಸಿ ಆಗುತ್ತೆ ಅಂದ್ಬಿಟ್ಟು ಹಾಲು ಕರಿತಾ ಇದ್ದಾರೆ ಅಮ್ಮ. ಸೊ ಈ ರೀತಿ ಪಿಂಕ್ ಕಲರ್ ಸ್ಯಾರಿ ಉಟ್ಟಿದ್ರು. ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್ತಾಯಿತ್ತು. ಪಿಂಕ್ ಕಲರ್ ಸ್ಯಾರಿ, ಪಿಂಕ್ ಕಲರ್ ಬ್ಲೌಸು, ಕನಕಾಂಬ್ರ ಸೂಪರಾಗಿ ಕಾಣಿಸ್ತಾಯಿತ್ತು. ಹೊರಟರು, ಎಲ್ಲರೂ ಹೊರಟರು. ನನ್ನ ಮಗನೂ ರೆಡಿ ಆದ. ಈವ್ನಿಂಗ್ ಆಗಿತ್ತು. ಆ್ಯಕ್ಚುಲಿ ಈವ್ನಿಂಗ್ ಒಂದು 4:15 ಆಗಿತ್ತು. ಹೊರಟರು ಎಲ್ಲರೂ. ಸೊ ಹೊರಡುವಾಗ ನನಗೇನು ಜೋಶ್ ಇತ್ತು. ಅದಾದಮೇಲೆ ಬೇಜಾರಾಗಿಬಿಡ್ತು. ಯಾಕಂದರೆ ಒಬ್ಬಳೇ ಇದ್ನಲ್ಲ, ಸಿಕ್ಕಾಪಟ್ಟೆ ಬೋರ್ ಅನಿಸುತ್ತೆ ಒಬ್ಬಳೇ ಇರೋದು. ಜಾಸ್ತಿ ಹೊತ್ತು ಒಬ್ಬರೇ ಇರೋಕ್ಕಾಗಲ್ಲ. ಸೊ ಅವರೆಲ್ಲ ಮದುವೆಗೆ ಹೋದರು. ಅದಾದಮೇಲೆ ನಾನು ಮಾವಿನಕಾಯಿ ತಂದಿದ್ದರು. ಆ ಮಾವಿನಕಾಯಿನ ಕಟ್ ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಕಟ್ ಮಾಡಿಕೊಂಡು ಇಲ್ಲಿ ತಿಂತಾಯಿದ್ದೆ. ಆ್ಯಕ್ಚುಲಿ ಇದು ಜಾಸ್ತಿ ಹುಳಿ ಇಲ್ಲ, ಉಪ್ಪು ಖಾರ ಹಾಕ್ಕೊಂಡ್ರೆ ಮಾತ್ರ ತುಂಬ ಸ್ವೀಟಾಗಿರುತ್ತೆ. ಸೊ ಬೆಳಗ್ಗೆದೇ ಅನ್ನ ಸಾಂಬಾರೆಲ್ಲ ಇತ್ತು, ಅಡುಗೆ ಏನೂ ಇರಲಿಲ್ಲ, ಅದನ್ನೇ ಊಟ ಮಾಡಿಕೊಂಡೆ. ಸೊ ಈ ರೀತಿ ಸಿಂಪಲ್ಲಾಗಿ ನನ್ನ ಡೇ ಹೋಯಿತು ಅಂತ ಹೇಳ್ತಾ ಇದ್ದೀನಿ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಾದ್ಮೇಲೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಬಾಯ್.